ನಮಸ್ಕಾರ, ನಾನು ನಿಮ್ಮ ಸಕಸ್ ಸಂತು. ನಾನು ಇವತ್ತು ನಿಮ್ಗೊಂದು ತಿಳಿಸ್ಕೊಡ್ತಾ ಇರೋದು ಜಪಾನೀಸ್ ಹ್ಯಾಬಿಟ್. ಜಪಾನೀಸಲ್ಲಿ ಏನು ಹೇಳ್ತಾರೆ ಅಂದರೆ, ನಿನಗೇನು ಬೇಕೋ, ನಿಂದು ನಾಳೆ ಏನು ಪ್ಲ್ಯಾನ್ ಇದೆಯೋ ಅದನ್ನು ಜೋರಾಗಿ ಹೇಳು. ಜೋರಾಗಿ ಹೇಳ್ಬೇಕು, ಮನಸ್ಸಿಂದ ಜೋರಾಗಿ ಹೇಳ್ಕೊಬೇಕು. ನಿಮ್ಮ ಟಾಕ್ ಟು ಯುವರ್ ಫ್ಯೂಚರ್ ಇನ್ ಅ ಲೌಡ್ ಅಂತ ಹೇಳ್ತಾರೆ. ಆ ಥರ ಮಾಡಿದಾಗ ಅದು ನಿಮ್ಮ ಬ್ರೈನು ಇಟ್ ವಿಲ್ ಸ್ಟಾರ್ಟ್ ಫಂಕ್ಷನಿಂಗ್, ಇಟ್ ವಿಲ್ ಡಿಸೈನಿಂಗ್. ಅವತ್ತಿನ ದಿವಸ ಏನು ಮಾಡಬೇಕು, ಏನೇನು ಆಗುತ್ತೆ ಅಂತ ಡಿಸೈನ್ ಮಾಡಿ ಕೊಡುತ್ತೆ. ನೀವು ಒಂದೊಂದಾಗಿ ಬರ್ಕೊಂಡು ಅದನ್ನು ಅಚೀವ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಜಪಾನ್ ದೇಶದಲ್ಲಿ ಇದೆ. ಸುಮಾರು ಜನ ಟ್ರೈ ಮಾಡಿದ್ದಾರೆ. ಖಂಡಿತ ನಾನು ಟ್ರೈ ಮಾಡಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದನೂ ಸುಮಾರು ವಿಷಯಗಳನ್ನ ಅವತ್ತು ಮಾಡಬೇಕಾಗಿರೋದನ್ನು ನಾವು ಜೋರಾಗಿ ಹೇಳ್ಕೊಂಡು ಅದನ್ನು ಒಂದು ಲಿಸ್ಟಾಗಿ ಬರ್ಕೊಂಡ್ರೆ ಆ ವಿಷಯಗಳನ್ನ ಖಂಡಿತ ನಾವು ಮಾಡ್ತೀವಿ ಸ್ನೇಹಿತರೆ. ಯಾಕೆ ಆಗಿಲ್ಲ? ಯಾಕೆಂದರೆ ನಾವು ಸುಮಾರು ಲಿಸ್ಟ್ ಮಾಡ್ಕೊಳ್ಳಲ್ಲ, ಇದಾಯಿತು ಅದಾಯಿತು ಸುಮ್ಮನೆ ಬಿಟ್ಬಿಡ್ತೀವಿ. ಆದರೆ ನೀವು ಲಿಸ್ಟ್ ಬರ್ಕೊಳ್ಳಿ, 1 2 3 ಪ್ರಿಯಾರಿಟಿ ಹಾಕ್ಕೊಳ್ಳಿ. ಯಾವ ಪ್ರಿಯಾರಿಟಿ ಯಾವುದಾಗಿಲ್ಲ, ಯಾಕಾಗಿಲ್ಲ ಅಂತ ನೋಡಿದ್ರೆ ನಿಮಗೆ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಸಿಂಪಲ್ಲಾಗಿ ನಾವು ಒಂದು ಅಚೀವ್ಮೆಂಟ್ ಅಂತ ಇದೆಲ್ಲ ಬರ್ಕೊಂಡು ಮಾಡಲ್ಲ, ಸುಮ್ಮನೆ ಕ್ಯಾಶುಯಲಾಗಿ ಕೂತ್ಕೊಂಡ್ಬಿಡ್ತೀವಿ. ಅದಾದರೆ ಆಯಿತು, ಇಲ್ಲ ಅಂದರೆ ಇಲ್ಲ. ಸೊ ದಯವಿಟ್ಟು ಇದೊಂದು ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ನಿಮ್ಗೇನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತೆಲ್ಲ ಇದ್ದರೆ ಒಂದು ದಿವಸದಲ್ಲ, ಇದು 1 ವರ್ಷದವರೆಗೂ ಮಾಡ್ಬೋದು. ನಮ್ಮ ಫ್ಯೂಚರ್ ಪ್ಲ್ಯಾನು ಕೂಡ ಮಾಡ್ಬೋದು. ಯಾಕಾಗಲ್ಲ ಅಂತ ನೀವು ತಿಳ್ಕೊಂಡ್ರೆ ಮಾತ್ರನೇ ಅದು ಹೆಂಗಾಗುತ್ತೆ ಅಂತ ನೀವು ಯೋಚನೆ ಮಾಡೋಕ್ಕೆ ಶುರು ಹಚ್ಕೊಳೋದು. ಟಾಕ್ ಟು ಯುವರ್ ಸೆಲ್ಫ್ ಲೌಡ್ಲಿ. Tell your plans only to you, not to others.